ಸೊ ಹಲೋ ಗೈಸ್, ವೆಲ್ಕಮ್ ಟು ಮ್ಯಾಜಿಕ್ ಹೌಸ್ 1+1. ಇವತ್ತು ಸ್ಪೆಷಲ್ ಆಗಿ ಮುಂಬೈ, ಮಹಾರಾಷ್ಟ್ರ, ಪುಣೆ ಭಾಗಗಳಲ್ಲಿ ಸ್ಪೆಷಲ್ ಆದ ವಡಾಪಾವ್ ಮಾಡ್ತಾ ಇದೀವಿ ಗೈಸ್. ನಾವು ಹೋದ ವಿಡಿಯೋದಲ್ಲಿ ತೋರಿಸಿದ್ವಿ ನಿಮ್ಗೆ ವಡಾಪಾವ್ ಟೇಸ್ಟ್ ಹೆಂಗಿತ್ತು ಅಂತ. ಅದೇ ನಾವು ಯಾಕೆ ಮನೇಲಿ ಮಾಡಬಾರ್ದು ಅಂತ ಮನೇಲೆ ಮಾಡ್ತಾ ಇದೀವಿ ಗೈಸ್. ಬನ್ನಿ ಗೈಸ್, ಇವಾಗ ಹೆಂಗ್ ಬರುತ್ತೆ ಅಂತ ನೋಡೋಣ ಅದನ್ನ. ಸ್ಪೆಷಲ್ ಆಗಿ 1 kg ಆಲೂಗೆಡ್ಡೆನ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಗೈಸ್. ಇದು 1-4 ವಿಸಿಲ್ ಆದರೆ ಸಾಕು, ಕ್ಲೀನಾಗಿ ಬಾಯ್ಲ್ ಆಗುತ್ತದು. ಕ್ಲೀನಾಗಿ ಈ ಥರ ಬಾಯ್ಲ್ ಆದಮೇಲೆ ಈ ಥರ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅದೇನು ಇದಾಗಬಾರ್ದು, ಗಂಟಿ ಇರಬಾರ್ದು, ಆ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ನಾವು ಇಂಗ್ರೀಡಿಯೆಂಟ್ಸ್ ತೋರಿಸ್ತೀವೋ ಅದು ಕ್ಲೀನಾಗಿ ಪ್ರೊಸೀಜರಾಗಿ ಕ್ಲೀನಾಗಿ ಮಾಡಿದ್ರೆ ಯಾವುದು ರಾಕೆಟ್ ಸೈನ್ಸ್ ಅಲ್ಲ ಗೈಸ್. ಅದನ್ನು ಯಾರು ಬೇಕಾದ್ರೂ ಮಾಡ್ಬೋದು, ಕ್ಲೀನಾಗಿ ಬರುತ್ತೆ ನೋಡಿ ಗೈಸ್. ಈ ಥರ ಪೊಟ್ಯಾಟೊ ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ನೆಕ್ಸ್ಟು ನಾನು ಒಂದು ಜಾರ್ಗೆ ಒಂದು 10 ಹಸಿಮೆಣ್ಸಿನ್ಕಾಯಿ, ಒಂದು ಉಂಡೆ ಬೆಳ್ಳುಳ್ಳಿ, ಒಂದು ಇಡೀ ಶುಂಠಿನ ಇದು ಕ್ಲೀನಾಗಿ ತರಿಯಾಗಿ ರುಬ್ಕೋಬೇಕು ಗೈಸ್. ನೋಡಿ ಗೈಸ್, ಈ ಥರ ತರಿಯಾಗಿ ರುಬ್ಕೊಂಡ್ರೆ ಸಾಕು. ಈ ಥರ ತರಿಯಾಗಿ ರುಬ್ಕೊಳ್ಳಿ. ನೆಕ್ಸ್ಟ್ ಏನಾಗಿ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಗೈಸ್. ಸಾಸಿವೆ ನೀವು ಎಷ್ಟು ಮಾಡ್ತಾ ಇದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು 1 kg ಮಾಡ್ತಾ ಇದ್ದೀವಲ್ಲ ಅಷ್ಟು ಪ್ರಕಾರವಾಗಿ ಸಾಸಿವೆ ಹಾಕೋತಿದ್ದೀವಿ. ಸಾಸಿವೆ ನೋಡಿ ಗೈಸ್, ಚಟಪಟ ಅಂತಿದೆ. ಈ ಥರ ಚಟಪಟ ಅನ್ಬೇಕು ಸಾಸಿವೆ. ನೆಕ್ಸ್ಟು ನಾವು ಕರ್ಬೇವು ಹಾಕೋತಿದ್ವಿ ಗೈಸ್. ಕರ್ಬೇವು ಹಾಕಿದ ತಕ್ಷಣ ಎಲ್ಲ ಸಿಡ್ದೋಯ್ತು. ನೆಕ್ಸ್ಟು ನಾವು 1 ಸ್ಪೂನಷ್ಟು ಜೀರಿಗೆ ಹಾಕೋತಿದ್ದೀವಿ ಗೈಸ್. ಜೀರಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಗೈಸ್, ಫ್ಲೇವರ್ಫುಲ್ ಆಗಿ ಬರುತ್ತೆ. ಜಾಸ್ತಿನೇ ಹಾಕ್ಕೊಳ್ಳಿ, ಫ್ಲೇವರ್ಫುಲ್ ಆಗಿ ಬರುತ್ತೆ ಗೈಸ್. ಜೀರಿಗೆ ಜಾಸ್ತಿ ಆದ್ರೂ ಏನು ಇದಾಗಲ್ಲ, ಸ್ವಲ್ಪ ಫ್ಲೇವರ್ಫುಲ್ ಆಗಿ ಬರುತ್ತೆ. ನೆಕ್ಸ್ಟ್ ನಾವೇನು ರುಬ್ಕೊಂಡಿತ್ವಲ್ಲ ಪೇಸ್ಟ್ನ, ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಕ್ಲೀನಾಗಿ ಹಸಿ ವಾಸನೆ ಹೋಗೋ ತನಕ ಒಂದು ಫ್ರೈ ಆಗಬೇಕು ಗೈಸ್. ನೋಡಿ ಗೈಸ್, ಈ ಥರ ಡ್ರೈ ಆಗಿ ಫ್ರೈ ಆಗಬೇಕು, ಈ ಥರ ಕ್ಲೀನಾಗಿ ಫ್ರೈ ಆಗಬೇಕು. 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನಾವೇನು ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವೋ ಅದು ಆ್ಯಡ್ ಮಾಡ್ಕೊತಿದ್ದೀನಿ ಗೈಸ್. ಫ್ರೈ ಮಾಡ್ತಾ ಏನು ಬೆಳ್ಳುಳ್ಳಿದ್ದು ಮತ್ತು ಅದೇನು ಹಸಿಮೆಣ್ಸಿನ್ಕಾಯಿ ಹಾಕಿಟ್ಟು ಸಕ್ಕದಾಗಿ ಬರುತ್ತೆ ಅರೋಮ. ಈ ಥರ ಕ್ಲೀನಾಗಿ ಹಾಕ್ಕೊಂಡಿದ್ಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ ಗೈಸ್. ಅರಿಶಿನ ಆಂಟಿಬಯೋಟಿಕ್ಕು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಗೈಸ್, ಹಂಗೆ ಟೇಸ್ಟ್ಗೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿದ್ಮೇಲೆ ಒಂದು ಸ್ವಲ್ಪ ಕ್ಲೀನಾಗಿ ಕಲಿಸ್ಕೊಳ್ಳಿ ಗೈಸ್. ಕ್ಲೀನಾಗಿ ಕಲಿಸ್ಕೊಳ್ಳಿ ಉಪ್ಪು ಹಾಕಿದ್ಮೇಲೆ, ಯಾಕಂದರೆ ಉಪ್ಪು ಹಂಗೆ ಇರುತ್ತೆ ಆಲೂಗಡ್ಡೆಲಿ ಒಂದೊಂದು ಕಡೆ. ನೆಕ್ಸ್ಟು ಒಂದು ಬೌಲ್ಗೆ ಒಂದು 2 ಕಪ್ ಕಡಲೆ ಹಸಿಟ್ಟು ಹಾಕ್ಕೊತಿದ್ದೀನಿ, ಒಂದು ಸ್ವಲ್ಪ ಸೋಡಾ ಹಾಕ್ಕೊತಿದ್ದೀನಿ ಗೈಸ್. ಆಮೇಲೆ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತಿದ್ದೀನಿ ಗೈಸ್. ಹಂಗೆ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ಮೇಲೆ ಈ ಥರ ಕ್ಲೀನಾಗಿ ಕಲಿಸ್ಕೊಳ್ಳಿ. ಸ್ಪೂನಲ್ಲಾದರೂ ಸರಿ, ಕೈಯಲ್ಲಾದರೂ ಸರಿ, ಗಂಟಿ ಇಲ್ದೇ ಕಲಿಸ್ಕೊಳ್ಳಿ. ಆಮೇಲೆ ಅದೇ ಜಾರ್ಗೆ ಒಂದು 10 ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಪುಡಿ ಬೆಲ್ಲ ಹಾಕ್ಕೊಳ್ಳಿ ಗೈಸ್. ಉಂಡೆ ಬೆಳ್ಳಗಿಂತ ಪುಡಿ ಬೆಲ್ಲನೇ ಬೆಸ್ಟು. ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಒಂದು ಸ್ವಲ್ಪ ಹುಣಸೆನ ಹಾಕೋತಿದ್ದೀನಿ ಗೈಸ್. ಇದು ಕ್ಲೀನಾಗಿ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು ಗೈಸ್. ಹಂಗೆ ಇದು ಕ್ಲೀನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಗೈಸ್. ನೀವೇನು ಚಟ್ನಿ ಮಾಡ್ಕೋತೀರೋ ಆ ಥರ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕು ಈ ಪೇಸ್ಟು. ನೋಡಿ ಗೈಸ್, ಇಷ್ಟು ಥರ ಕನ್ಸಿಸ್ಟೆನ್ಸಿಯಾಗಿ ಬಂದರೆ ಸಾಕು. ನೋಡಿ ಗೈಸ್, ಈ ಥರ ರೌಂಡ್ ಶೇಪಲ್ಲಿ ಮಾಡ್ಕೊಳ್ಳಿ. ಅದನ್ನೇ ಏನು ಪಲ್ಯ ಮಾಡ್ಕೊಂಡಿರ್ತೀವಲ್ಲ ಅದನ್ನು ನಾವು ಕಡಲೆ ಹಿಟ್ಟಲ್ಲಿ ಸ್ವಲ್ಪ ಡಿಪ್ ಮಾಡ್ಕೊಳ್ಳಿ ಗೈಸ್. ಡಿಪ್ ಮಾಡ್ಕೊಳ್ಬೇಕು ಕ್ಲೀನಾಗಿ ಅದನ್ನು. ನೋಡಿ ಗೈಸ್, ಯಾವತ್ತಾದರೂ ಗ್ಲಾಸ್ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ, ಅವಾಗ ಕಡಲೆ ಹಿಟ್ಟು ಬಿಟ್ಕೊಳ್ಳಲ್ಲ, ಅವಾಗ ಕ್ಲೀನಾಗಿ ಬರುತ್ತೆ. ಗ್ಯಾಸ್ ಹೈ ಫ್ಲೇಮಲ್ಲೇ ಇರಬೇಕು. ಈ ಥರ ಕ್ರಿಸ್ಪಿನೆಸ್ ಆಗಿ ಬರುತ್ತೆ ಗೈಸ್. ಈ ಥರ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ, ಲೋ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡಿ, ಅವಾಗ ಕಡಲೆ ಹಿಟ್ಟೆಲ್ಲ ಎಣ್ಣೆಲೆ ಬಿಟ್ಕೊಬಿಡುತ್ತೆ, ಟೇಸ್ಟು ಚೆನ್ನಾಗಿ ಬರೋಲ್ಲ ಗೈಸ್. ನೋಡಿ ಗೈಸ್, ಈ ಥರ ಫ್ರೈ ಮಾಡ್ಕೊಳ್ಳಿ. ಎಲ್ಲನೂ ಈ ಥರ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಗೈಸ್. ನೆಕ್ಸ್ಟು ನಾವೇನು ಪಾವ್ ಫ್ರೈ ಮಾಡ್ಕೋಬೇಕು ಗೈಸ್.
ಈ ತರ ಬೆಣ್ಣೆ ಹಾಕೊಳ್ಳಿ ಗೈಸ್. ಒಂದ್ ತವಾಗೆ ಈ ತರ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲಾ ಕಡೆ. ನಾವೇನ್ ಪಾವ್ ತಗೊಂಡಿತ್ವಲ್ಲೋ ಆ ಪಾವನ್ನ ಕ್ಲೀನಾಗಿ ಬೆಣ್ಣೆಲಿ ಕ್ಲೀನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಜಾಸ್ತಿ ರೋಸ್ಟ್ ಮಾಡ್ಕೊಳಕ್ ಹೋಗ್ಬಿಡಿ, ಸೀದ್ಸೋಕ್ ಹೋಗ್ಬಿಡಿ, ಅವ್ ಕ್ಲೀನಾಗಿ ಬರೋಲ್ಲ ಟೇಸ್ಟು. ಸುಮ್ಮನೆ ಒಂದ್ ಸ್ವಲ್ಪ ಬಿಸಿ ಆದ್ರೆ ಸಾಕು ಅದು. ನೋಡಿ ಗೈಸ್, ಎಲ್ಲ ಪಾವ್ನು ಈ ತರ ಹಂಗೆ ಫ್ರೈ ಮಾಡ್ಕೊಳ್ಳಿ ಬೆಣ್ಣೆದಲ್ಲಿ. ಆ ಥರನೇ ಫ್ರೈ ಮಾಡ್ಕೊಳ್ಳಿ. ನೋಡಿ ಗೈಸ್, ಈ ಥರ ಎರಡು ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ಎರಡೂನ ಕ್ಲೀನಾಗಿ ಫ್ರೈ ಆಗ್ಬೇಕದು, ಅವಾಗ ಕ್ಲೀನಾಗಿ ಬರುತ್ತೆ. ನೆಕ್ಸ್ಟ್ ನೋಡಿ ಗೈಸ್, ಇವಾಗ ವಡಾಪಾವ್ ಬೇಕಾಗಿರೋ ವಡ ನೋಡಿ ಗೈಸ್ ಫ್ರೈ ಆಗ್ತಿದೆ ಕ್ಲೀನಾಗಿ. ನೋಡಿ ಗೈಸ್, ಈ ಥರ ಫ್ರೈ ಆಗ್ಬೇಕು ಆ ವಡ. ಕ್ರಿಸ್ಪಿನೆಸ್ ಆಗಿ ಬಂದಿದೆ ವಡ ಅಂತೂ. ನೋಡಿ ಗೈಸ್, ಈ ಥರ ಕ್ರಿಸ್ಪಿನೆಸ್ ಆಗಿ ಬರಬೇಕು ವಡ. ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳಿ ಗೈಸ್, ಯಾಕಂದ್ರೆ ಕ್ಲೀನಾಗಿ ಟೇಸ್ಟ್ ಕೊಡುತ್ತೆ ವಡಾಪಾವ್ಗೆ. ನೆಕ್ಸ್ಟ್ ನಾವೇನು ಚಟ್ನಿ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಕ್ಲೀನಾಗಿ ಪಾವ್ಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಪಾವ್ ಸ್ಪ್ರೆಡ್ ಮಾಡ್ಕೋಬೇಕು ಕ್ಲೀನಾಗಿ ಎಲ್ಲ ಪಾವ್ಗೂ. ಆಮೇಲೆ ನಾವೇನು ವಡ ಮಾಡಿರ್ತೀವೋ ಆ ವಡನ ಕ್ಲೀನಾಗಿ ಇಟ್ಟರೆ ನಮ್ಮ ಪುಣೆ, ಮಹಾರಾಷ್ಟ್ರ, ಮುಂಬೈ ಎಲ್ಲ ಫೇಮಸ್ ಆದ ವಡಾಪಾವ್ ರೆಡಿ ಆಗಿದೆ ಗೈಸ್. ಬನ್ನಿ ಗೈಸ್, ಇವಾಗ ಟೇಸ್ಟ್ ಮಾಡ್ಬಿಟ್ಟು ಅಂತ ಹೇಳ್ತೀನಿ. ನೋಡಿ ಗೈಸ್, ಪ್ಲೇಟಿಗೆ ಸರ್ವ್ ಮಾಡ್ಕೊಂತೀನಿ. ಮಿನಿ ಬರ್ಗರ್ ಥರ ಕಾಣಿಸುತ್ತದು, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಟೇಸ್ಟ್ ಅಂತೂ ಸಕ್ಕತ್ತಾಗಿ ಬಂದಿರುತ್ತಂತ ಅನ್ಕೊಂತಿದ್ದೀನಿ. ಮಿನಿ ಬರ್ಗರೇ ಅಂತ ಹೇಳ್ಬೋದು ಇದು. ಸ್ವಲ್ಪ ಇದ್ರ ಮೇಲೆ ನಾವೇನು ಬರ್ಗರ್ ಅಂತೀವಿ, ನಮ್ಮ ಪುಣೆಯಲ್ಲಿ ಮಿನಿ ಬರ್ಗರ್ ಅಂತ ಕರಿತೀವಿ. ನಮ್ಮ ಮೆಣಸಿನ್ಕಾಯಿ ತಿನ್ನೋಕ್ಕೆ ಸಖತ್ ಖಾರ ಆಗ್ಬಿಡ್ತು ಗೈಸ್. ಒಂದು ತಿನ್ನೋಗೆ ಖಾರ ಇತ್ತು, ಅದಕ್ಕೆ ಬರೋ ವಡಾಪಾವ್ ತಿಂತಾ ಇದ್ದೀನಿ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿ ಬಂದಿತ್ತು ಗೈಸ್, ಮಾತಾಡೋಕ್ಕಾಗಿಲ್ಲ. ಆಮೇಲೆ ವಾಯ್ಸ್ ಕೊಟ್ಟೆ ನಾನು. ಟೇಸ್ಟ್ ಅಂತೂ ಸೂಪರ್ ಆಗಿ ಬಂದಿದೆ ಗೈಸ್. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ, ಡೆಫಿನೆಟ್ ಆಗಿ ಸಕ್ಕತ್ತಾಗಿ ಬರುತ್ತೆ. ವಡಾಪಾವ್ಗೂ ನಮ್ಮ ವಡಾಪಾವ್ ಕಮ್ಮಿ ಇಲ್ಲ, ಅಷ್ಟು ಸಕ್ಕತ್ತಾಗಿ ಬಂದಿದೆ. ನೋಡಿ ಗೈಸ್, ಅದೇನು ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವೋ ಅದು ಫ್ಲೇವರ್ ಹಂಗೆ ಇರುತ್ತೆ ಬಾಯಲ್ಲಿ. ತಿಂತಾ ಇದ್ರೆ ತಿಂತಾನೆ ಇರ್ಬೇಕು ಅನ್ಸುತ್ತೆ ಗೈಸ್. ಒಂದು ನಿಮಿಷಕ್ಕೆ ಬೇಡ್ತೋಗ್ಬಿಡ್ತೀವಿ. ಅದೇನು ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಲ್ಲ. ಇದು ಚಳಿ ಟೈಮಲ್ಲಿ ಸ್ನ್ಯಾಕ್ಸ್ಗೂ ಪ್ರಿಪೇರ್ ಮಾಡ್ಬೋದು. ಇಲ್ಲಾಂದರೆ ನಮ್ಮ ಕಡೆ ಬೆಳಗ್ಗೆ ಸ್ನ್ಯಾಕ್ಸಿಗೆ ಪ್ರಿಪೇರ್ ಮಾಡ್ತಾರೆ. ನಮ್ಮ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ.